ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಟೋಟಲ್ ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಒಂದು ನಿಮಿಷ ಈಗ ನೋಡಿ, 6:30 ಬೆಳಿಗ್ಗೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಮಸ್ತೆ, ಗುಡ್ ಮಾರ್ನಿಂಗ್. ಏನಿದು ಕಂಪ್ಲೀಟ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿದ್ದೀರಾ? ಹೌದು, ಇವತ್ತು ಈ ವಾರ ಫುಲ್ಲು ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿದ್ದೀವಿ. ಬನ್ನಿ, ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ತುಂಬ ಒಳ್ಳೆ ಜಾಗ, ಬನ್ನಿ ತೋರಿಸ್ತೀನಿ. ಓಕೆ, ಎಲ್ಲಂತ ಹೇಳ್ಬಿಡು ಹಂಗೇನೆ. ಒಂದು ಒಳ್ಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕಮಂಗ್ಳೂರು ಟು ನೆಲಮಂಗಲ ಆಲ್ಮೋಸ್ಟ್ 240 ಕಿಲೋಮೀಟರ್ಸ್ ಇದೆ. ಒಂದು ಒಳ್ಳೆ ಜಾಗ, ಬನ್ನಿ ತೋರಿಸ್ತೀನಿ. ಆನ್ ದ ವೇ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಿಮಗೆ ವಿಡಿಯೋ ಮಾಡ್ತೀವಿ. ಓಕೆ, ಹೋಗೋಣ. ಹೊರಟ್ರಾ? ಓಕೆ, ಸ್ಟಾರ್ಟ್ ಆಯ್ತಾ ಗಾಡಿ? ಸ್ಟಾರ್ಟ್ ಆಯ್ತು. ಚಿನ್ನಮ್ಮ, ಎಲ್ಲಿ ಹೋಗ್ತಿದೀವಿ ನಾವು? ಬೆಂಗಳೂರು. ಯಾಕೆ? ಡೋರ್ ಯಾವುದೋ ಓಪನ್ ಇದೆ. ಡೋರಾ? ಅದೇ ನಿಮ್ದು ಓಪನ್ ಕ್ಲೋಸ್ ಇದೆ. ಅದೇ ಇಲ್ಲೊಂದ್ಸತಿ ವಿಚಾರ ಮಾಡ್ಬೇಕಂತ 2 ವರ್ಷ ಆಯ್ತತೆ. ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ 2 ವರ್ಷದಲ್ಲಿ ಎಷ್ಟು ಇನ್ನೊಂದು ಮನೆ ಏನ್ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾರೆ. ಇಲ್ಲೂ ಬಂದಿದ್ದೆ ಒಂದು ಅವೆನ್ಯೂ ಅವೆನ್ಯೂ 15 ಲಕ್ಷ. ಕಾರ್ ಚೆನ್ನಾಗಿದೆಯಮ್ಮ ಇವಾಗ. ಯಾವ ಸ್ಕೂಲ್ ಇದು? ಸಾಯಿ ಏಂಜಲ್ಸ್ ಇಂದು. ಡ್ಯಾನ್ಸ್ ಮಾಡ್ತೀನಿ. ನಾವು ಯೂಶಲಿ ಬೆಂಗಳೂರಿಗೆ ಹೊರಟ್ರೆ ಅರ್ಲಿ ಮಾರ್ನಿಂಗ್ ಬಿಟ್ಬಿಡ್ತೀವಿ. ಸೊ ದಟ್ ಅಲ್ಲಿ ಹಾಸನಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಇದೆ. ಅಲ್ಲಿ ಹೋಗ್ಬಿಟ್ಟು ತಿಂಡಿ ತಿನ್ನೋ ಥರ ರೀಚ್ ಆಗಿಬಿಡ್ತೀವಿ. ಅಲ್ಲಿ ಹೋಗಿದ ತಕ್ಷಣವೇ ನಮ್ಮದು ಮಾಮೂಲಿಯಾಗಿರುವಂಥ ಮಸಾಲೆ ದೋಸೆ, ಮಸಾಲೆ ವಡೆ ಮತ್ತು ಕಾಫಿನ ಕುಡಿದ್ಬಿಟ್ಟು ನಾವು ನಮ್ಮದು ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಮಸಾಲೆ ದೋಸೆ ಬಂದುಬಿಟ್ಟು 60 ರೂಪಾಯಿ, ಮಸಾಲೆ ವಡೆ 5 ರೂಪಾಯಿ ಮತ್ತು ಕಾಫಿ ಬಂದುಬಿಟ್ಟು 10 ರೂಪಾಯಿ ಇದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ನಾವು ಬಂದ್ವಿ ಅನ್ಸುತ್ತೆ. ಎಲ್ಲಿದ್ದೀವಮ್ಮ ನಾವು? 40 ಕಿಲೋಮೀಟರ್ ಇದೆ ನೆಲಮಂಗಲಗೆ. ಇನ್ನೂ ಒಂದು ಹಾಫ್ ಅನ್ ಅವರಲ್ಲಿ ರೀಚ್ ಆಗ್ತೀವಿ. ಒಳ್ಳೆ ಪ್ಲೇಸು, ಬನ್ನಿ ಅಲ್ಲಿ ತೋರಿಸ್ತೀನಿ. ಬನ್ನಿ 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 ಅಂತ ಹೇಳ್ತಾ ಇದೆಯಾ? 6:30ಗೆ ಕೂತಿದ್ದು ನಾವು, 9:30 ಆದ್ರೂ ಇನ್ನೂ ಬನ್ನಿ 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 ಅಂತಿದ್ಯಾ? ನಾವಿವತ್ತು ಹೋಗ್ತಾ ಇರೋಂಥ ದೇವಸ್ಥಾನ ಬಂದುಬಿಟ್ಟು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಇದಿರೋದು ನೆಲಮಂಗಲ ಹತ್ರ ಒಂದು ಬೈರಿಶೆಟ್ಟಿಹಳ್ಳಿ ಅಂತ ಗ್ರಾಮ ಇದೆ, ಅಲ್ಲಿರೋದು. ಇದೊಂದು ಆಲ್ಮೋಸ್ಟ್ 100 ವರ್ಷದ ಹಳೆ ದೇವಸ್ಥಾನ. ತುಂಬ ಪವರ್ಫುಲ್ ಇದೆ ದೇವಸ್ಥಾನ. ನಾವು ತುಂಬ ವರ್ಷದಿಂದ ಈ ದೇವರಿಗೆ ನಡ್ಕೊಂಡು ಬಂದಿದ್ದೀವಿ. ತುಂಬ ಜನರದ್ದು ನಂಬಿಕೆ ಕೂಡ ಈ ದೇವ್ರ ಮೇಲಿದೆ. ಇಲ್ಲಿ ಯೂಶಲಿ ಹೂವಿನ ಪ್ರಸಾದ ಕೇಳ್ತಾರೆ. ಯಾವುದೇ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಮೊದಲು ಸ್ವಾಮಿ ಹತ್ರ ಅಪ್ಪಣೆ ಕೇಳ್ಕೊಂಡು ಮುಂದೆ ಹೊರಿತಾರೆ. ಇಲ್ಲಿ ನೋಡಿ, ಬೆಳಿಗ್ಗೆ ನಾವು ಅಷ್ಟೆಲ್ಲ ಖುಷಿಯಾಗಿ ಬಂದ್ವಿ. ನೋಡಿದ್ರೆ ಇಲ್ಲಿ ದೇವಸ್ಥಾನ ಓಪನೇ ಇಲ್ಲ, ರೆನೋವೇಷನ್ ಮಾಡ್ತಾ ಇದ್ದಾರೆ. ದರ್ಶನನೇ ಸಿಗಲಿಲ್ಲ. ಆದ್ರೂ ಬಂದಿರೋ ಭಕ್ತರನ್ನು ಹಾಗೆ ವಾಪಸ್ ಕಳಿಸೋದಿಲ್ಲ. ಅಲ್ಲೇ ಪಕ್ಕದಲ್ಲಿ ಕೋದಂಡರಾಮ ಸ್ವಾಮಿ ಗುಡಿ ಉಂಟು, ಅಲ್ಲಿ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಕಳಿಸ್ತಾರೆ. ದೇವಸ್ಥಾನ ಕ್ಲೋಸ್ ಆಗಿದ್ದರಿಂದ ದೇವ್ರ ಮೂರ್ತಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ನಾನು ಪಿಕ್ಚರ್ನ ಅಟ್ಯಾಚ್ ಮಾಡಿರ್ತೀನಿ ನಿಮ್ಮ ರೆಫರೆನ್ಸಿಗೆ, ನೋಡಿ ಒಂದ್ಸಲ. ಏನು ಏನಿದೆ?
ಒಂದು ಕೊಡಿ ಹಾಕಮ್ಮ, ನೀನು ಹಾಕು. ಒಂದು ಕುಡಿಯತ್ತೆ, ಒಂದೇ ಒಂದು ನನಗೆ ಕುಡಿಯತ್ತೆ. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ರೆನೋವೇಷನ್ ಆಗ್ತಾಯಿದೆ, ಅದು ನಮಗೆ ಗೊತ್ತಿರಲಿಲ್ಲ. ಹಾಗೆ ಹೊರಟು ಬಂದುಬಿಟ್ವಿ. ನೆಕ್ಸ್ಟ್ ಟೈಮ್ ಕಂಪ್ಲೀಟ್ಲಿ ರೆನೋವೇಷನ್ ಆದಮೇಲೆ ಇನ್ನೊಂದು ಸಲ ಬರ್ತೀವಿ ಇಲ್ಲಿ. ಸೊ ಅಲ್ಲಿ ಬಂದುಬಿಟ್ಟು ಇಲ್ಲಿ ಏನೇನು ಸೇವೆಗಳು ಅವೈಲೇಬಲ್ ಇದೆ ಅಂತನೂ ಅದೊಂದು ಚಿಕ್ಕದೊಂದು ವ್ಲಾಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀವಿ. ನನಗೆ ಈ ಆಂಜನೇಯ ಸ್ವಾಮಿ ಮೇಲೆ ತುಂಬ ನಂಬಿಕೆ ಇದೆ. ನೀವು ಕೂಡ ಹನುಮಾನ್ ಭಕ್ತರಾಗಿದ್ದರೆ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ ನೋಡಿ. ಅಡ್ರೆಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗೆ ಗೊತ್ತು, ನೀವು ಇಲ್ಲೊಂದು ಸಲ ಬಂದಮೇಲೂ ನಿಮ್ಮ ಲೈಫಲ್ಲಿ ಯಾವುದಾದ್ರು ಒಳ್ಳೆ ರೀತಿ ಬದಲಾವಣೆ ಆಗ್ಬೋದು. ನಾವಿಲ್ಲಿಗೆ ಚಿಕ್ಕಮಂಗ್ಳೂರಿಂದ ಬಂದಿದ್ದು. ಸೊ ಪೆಟ್ರೋಲು, ಟೋಲು ಮತ್ತು ಊಟಕ್ಕೆ ಖರ್ಚಾಯಿತು. ಒಂದು ಅಂದಾಜು ಹೇಳೋದಾದರೆ ಒಂದು 5,000 ರೂಪಾಯಿ ಖರ್ಚಾಯಿತು. ನಮ್ಮ ಈ ವಿಡಿಯೋಗೆ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬನ್ನಿ ತೋರಿಸ್ತೀನಿ. ಆಸ್ಪೀಷಿಯಸ್ ಪ್ಲೇಸ್, ಒಂದು ಸಕ್ಕದಾಗಿರೋ ಪ್ಲೇಸ್ ತೋರಿಸ್ತೀನಿ ಅಂದಲ್ಲ. ಅಲ್ಲಿ ಹೋದ್ರೆ ಏನು ತೋರಿಸ್ತೀವಿ? ದೇವಸ್ಥಾನನೇ ಕನ್ಸ್ಟ್ರಕ್ಷನ್, ದೇವಸ್ಥಾನನೇ ಬಾಗ್ಲಾಕಿತ್ತು. ಕನ್ಸ್ಟ್ರಕ್ಷನ್ ಆಗ್ತಿತ್ತು ಅಂತ ನನಗೇನು ಗೊತ್ತಿತ್ತ ಸ್ನೇಹಿತರೆ? ನೀವು ಹೇಳಿ. ನನಗೆ ಆ ಥರ ಗೊತ್ತಿದ್ರೆ ನಾನು ಏನೇ ಕರ್ಕೊ ಬರ್ಬೇಕು? ಚಿಕ್ಕಮಂಗ್ಳೂರಿಂದ. ಅದು ಚಿಕ್ಕಮಂಗ್ಳೂರಿಂದ ಬರ್ತಾ ಇದ್ದೀನಿ. ಈ ಅಮ್ಮಂಗೆ ಅದನ್ನು ಗೊತ್ತಿಲ್ಲ.